ಈ ರೀತಿಯಾದ ಬ್ಲೌಸ್ ಡಿಸೈನ್ ನೀವು ಕಲಿಬೇಕಾ? ಈಗ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡು ಕಲಿಯಿರಿ. ಫ್ಯಾಷನ್ ಡಿಸೈನರ್ ನೀವು ಆಗಬಹುದು ಎಂದು ನಾನು ತಿಳಿಸುತ್ತೇನೆ. ಕೂಡಲೇ ಈಗ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮಧುಬಾಲ ಬ್ಲೌಸ್ ಡಿಸೈನ್ಗೆ ಯಾವ ರೀತಿಯಾಗಿ ಮಷಿನ್ ವರ್ಕ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಸ್ಟಿಚಡ್ ಬ್ಲೌಸ್ ಮೇಲೆ ಯಾವ ರೀತಿಯಾಗಿ ಹಾಕೋದು ಅಂತ. ಮಧುಬಾಲ ಬ್ಲೌಸ್ ಡಿಸೈನ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಇವಾಗ ತುಂಬ ಟ್ರೆಂಡಲ್ಲಿದೆ ಇದು ಮಧುಬಾಲ ಬ್ಲೌಸ್ ಡಿಸೈನು. ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ಮಧುಬಾಲ ಬ್ಲೌಸ್ ಡಿಸೈನ್ ಮಾಡಿದ್ದೀನಿ. ಬ್ಯಾಕು ಬೋಟ್ ನೆಕ್ಕು ಮತ್ತು ಫ್ರಂಟು ಡೀಪೇ ಇರುತ್ತೆ. ಬಟ್ ಅದರಲ್ಲಿ ಪ್ಯಾಟ್ರನ್ ಅಂದರೆ ಚೈನ್ ಮಾಡಿರ್ತೀನಿ, ಏನು ಮಧುಬಾಲ ಬ್ಲೌಸ್ ಡಿಸೈನ್ ಮಾಡಿರ್ತೀನಿ. ಮಧುಬಾಲ ಬ್ಲೌಸ್ ಡಿಸೈನ್ ಅಂತಂದರೆ ಅದೊಂದು ಪ್ಯಾಟ್ರನ್ ಅಷ್ಟೇ, ಕಟೋರಿ ಕಟಿಂಗೇ ಸೇಮ್ ಬರುತ್ತೆ. ಬಟ್ ಅದಕ್ಕೆ ಕಟೋರಿ ಮಾಡಿ ಮತ್ತು ನೆಕ್ಸ್ಟು ಅದಕ್ಕೊಂದು ಟೈ ಇಟ್ಟು ಮಾಡೋದೇ ಮಧುಬಾಲ ಬ್ಲೌಸ್ ಡಿಸೈನ್ ಅಂತ. ಅದು ಕಟೋರಿ ಶೇಪಲ್ಲೇ ಬರುತ್ತೆ. ಬಟ್ ಕಟೋರಿ ಅಂದರೆ ಬರೀ ಜಸ್ಟು ಫ್ರಂಟು ಉಕ್ಸಿರುತ್ತೆ, ಕಟೋರಿ ಶೇಪ್ ಮಾತ್ರ ಬಂದಿರುತ್ತೆ ಅಷ್ಟೇ. ಕಟೋರಿ ಶೇಪು ಅದು ಬಂದು ಜಸ್ಟ್ ಕಟೋರಿ ಶೇಪ್ ಮಾತ್ರ ಇರೋದಕ್ಕೆ ಕಟೋರಿ ಬ್ಲೌಸ್ ಕೆಲವೊಬ್ಬರು ನೋಡಿರ್ತೀರ ಅನ್ಕೋತೀನಿ. ಕಟೋರಿ ಬ್ಲೌಸ್ ಅಂದರೆ ಏನು ಅಂತ, ಮತ್ತು ಕಟೋರಿ ಬ್ಲೌಸ್ ಏನಕ್ಕೋಸ್ಕರ ಮಾಡ್ತಾರೆ ಅಂತಂದರೆ, ಕಟೋರಿ ಬ್ಲೌಸು ಏನಕ್ಕೆ ಕಟೋರಿ ಬ್ಲೌಸ್ ಮಾಡಿಸ್ಕೋತಾರೆ ಅಂದರೆ ಮಹಾರಾಷ್ಟ್ರ ಆ ಸೈಡೆಲ್ಲ ಅದು ಫೇಮಸ್ಸು ಕಟೋರಿ ಬ್ಲೌಸು. ಅದು ಚೆಸ್ಟ್ ಶೇಪು ಒಂಥರ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಕಟೋರಿ ಬ್ಲೌಸ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಕಟೋರಿ ಬ್ಲೌಸ್ನ ನಾವು ಯೂಸ್ ಮಾಡಬೇಕು ಅಂದರೆ ಕಟೋರಿ ಬ್ಲೌಸ್ನ ಆ ಕಡೆ ಸೈಡ್ ಯೂಸ್ ಮಾಡ್ತಾರೆ, ಈ ಕಡೆ ಎಲ್ಲ ನಮ್ಮ ಕಡೆ ಯಾರೂ ಎಲ್ಲ ಸಹಜವಾಗಿ ನಾರ್ಮಲಾಗಿ ಯೂಸ್ ಮಾಡ್ತಾರೆ ಅಷ್ಟೇ. ಕಟೋರಿ ಬ್ಲೌಸ್ನ ಯಾರೂ ಜಾಸ್ತಿ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಾನು ಕಟೋರಿ ಬ್ಲೌಸ್ನ ಕಟಿಂಗ್ಗೆ ಸೇಮ್ ಮಾಡ್ಕೊಂಡಿರೋದು. ಬಟ್ ಆದರೆ ಮಧುಬಾಲ ಬ್ಲೌಸ್ ಡಿಸೈನ್ ಅಂತ ಈ ಪ್ಯಾಟ್ರನ್ ಹೆಸರು. ಅದು ಫ್ರಂಟಲ್ಲಿ ಯಾವ ಥರ ಇರುತ್ತೆ ಶೇಪ್ ಅಂತೆಲ್ಲ ತೋರಿಸ್ತೀನಿ. ಬಟ್ ನಾನು ಫ್ರಂಟೆಲ್ಲ ಎಂಬ್ರಾಯ್ಡ್ರಿ ಹಾಕೋದನ್ನ ನಾನು ನಿಮಗೆ ತೋರಿಸಿಲ್ಲ, ಬ್ಯಾಕ್ ಮಾತ್ರ ಎಂಬ್ರಾಯ್ಡ್ರಿ ಹಾಕೋದನ್ನ ತೋರಿಸಿದ್ದೀನಿ. ಬ್ಯಾಕ್ ಎಂಬ್ರಾಯ್ಡ್ರಿ ಯಾವ ಥರ ಹಾಕೋದು ಅಂತ ಇವಾಗ ನೋಡಿ ನಾನು ಯಾವ ರೀತಿಯಾಗಿ ತೋರಿಸಿದ್ದೀನೋ ಆ ರೀತಿಯಾಗಿ ನೀವು ಹಾಕಿ. ಇದು ತುಂಬ ಸಿಂಪಲ್ ಇದೆ ಡಿಸೈನ್. ಆ್ಯಕ್ಚುಲಿ ಇದು ನನಗೆ 1200 ರೂಪೀಸ್ ನಾನು ಇದಕ್ಕೆ ಅಮೌಂಟು ಕಸ್ಟಮರ್ಗೆ ಹೇಳಿರೋದು. ಯಾಕಂದರೆ ಮಧುಬಾಲ ಬ್ಲೌಸ್ ಡಿಸೈನ್ ಹೊಲಿಯೋದೇ 750 800 ಆ ಥರ ನಮ್ಮ ಸೈಡ್ ಇದೆ. ನಿಮ್ಮ ಸೈಡ್ ಯಾವ ಥರ ಅಂತ ನನಗೆ ಗೊತ್ತಿಲ್ಲ. ಬಟ್ ಆದರೆ ಒಂದು ಮಾತ್ರ ಹೇಳ್ತೀನಿ, ನಾವು ಎಂಬ್ರಾಯ್ಡ್ರಿ ಹಾಕಬೇಕಾದ್ರೆ ನಮ್ಮ ಫಿನಿಶಿಂಗ್ ನೋಡ್ಬಿಟ್ಟು ನಾವು ಕಸ್ಟಮರ್ಗೆ ಅಮೌಂಟ್ ಅನ್ನೋದನ್ನ ಹೇಳಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಫಿನಿಶಿಂಗ್ ಅಷ್ಟು ನೀಟಾಗಿ ಇಲ್ಲ ಅಂತಂದರೆ ಅಮೌಂಟನ್ನು ಹೆಚ್ಚಾಗಿ ಹೇಳೋಕ್ಕೆ ಹೋಗಬಾರ್ದು, ಕಮ್ಮಿಯಾಗಿ ಇರಬೇಕು. ನೆಕ್ಸ್ಟ್ ಟೈಮ್ ಕಸ್ಟಮರ್ ಬರಬೇಕಾಗುತ್ತೆ. ಕಸ್ಟಮರ್ ಬರದೇ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟು ನಾವು ಯಾವುದೇ ಒಂದು ವರ್ಕೇ ಹಾಕಲಿ, ಡಿಸೈನೇ ಮಾಡಲಿ, ಫಸ್ಟ್ ಅದು ಫಿನಿಶಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲಲ್ಲಿ ಏನೇನು ನಾವು ಹೇಳ್ಕೊಡ್ತಾ ಇದ್ದೀವೋ ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ತಿಳ್ಕೊಳ್ಳಿ. ಬೇರೆ ಕಡೆ ನಮ್ಮ ಚಾನಲ್ನ ಶೇರ್ ಮಾಡಿ, ಅವರು ನಮ್ಮ ಚಾನಲ್ನ ನೋಡಿ ಕಲೀಲಿ. ಮತ್ತು ನಮ್ಮ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಲಿ. ಮತ್ತು ನಮ್ಮನ್ನು ಕೇಳಿ ತಿಳ್ಕೊಂಡು, ನಮ್ಮನ್ನೇ ಕೇಳಬೇಕು ಅಂತೇನಿಲ್ಲ, ಬೇರೆ ಯಾವ ಚಾನಲ್ ಆದರೂ ಪರವಾಗಿಲ್ಲ. ಬಟ್ ಅದೇ ನಮ್ಗೆ ಗೊತ್ತಿರೋ ವಿಷಯಗಳನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಆ ವಿಷಯಗಳನ್ನ ನೀವು ತಿಳ್ಕೊಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ವಾಟ್ಸಪ್ಪಲ್ಲಿ ತಿಳಿಸಿ ಇನ್ನೂ ಏನು ಬೇಕು ನಿಮಗೆ ಅಂತ. ಮತ್ತು ಪದೇ ಪದೇ ದಾರ ಕಟ್ಟಾಗ್ತಾಯಿದೆ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಹಾಕ್ತೀನಿ. ಪದೇ ಪದೇ ದಾರ ಕಟ್ಟಾಗ್ತಾಯಿದ್ರೆ ಏನು ಮಾಡಬೇಕು, ಮತ್ತು ಪದೇ ಪದೇ ದಾರ ಕಟ್ಟಾಗ್ತಾಯಿದ್ರೆ ಮಿಷಿನ ಕಂಟ್ರೋಲ್ ಯಾವ ಥರ ತೊಗೊಳ್ಳೋದು, ಮತ್ತು ದಾರನ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಡೋಂಟ್ ವರಿ. ನಾನು ಇಷ್ಟು ದಿನ ಮದುವೆ ಬ್ಯುಸಿಲಿದ್ದೆ. ತುಂಬ ಅಂದರೆ ಮದುವೆ ಬಟ್ಟೆಗಳು ತುಂಬ ಬರ್ತಾಯಿತ್ತು ನನಗೆ. ತುಂಬ ಹ್ಯಾಂಡ್ ವರ್ಕ್ಗಳು, ಕುಚ್ಚು ಹಾಕೋದು, ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗ ಒಂದು ಸ್ವಲ್ಪ ಎಲ್ಲ ಕಮ್ಮಿ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಬ್ಲೌಸಸ್ ಇದೆ, ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಬೇಕು. ಆ ನಾರ್ಮಲ್ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡೋದು ಯಾವ ರೀತಿ, ಮತ್ತು ಒಬ್ಬಳೇ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಯಾವ ರೀತಿಯಾಗಿ ನಾವು ಮಾಡಬೇಕು. ಮತ್ತು ಹ್ಯಾಂಡ್ ವರ್ಕು ಕೂಡ ನೆಕ್ಸ್ಟ್ ಶುರು ಮಾಡ್ತೀನಿ. ಹ್ಯಾಂಡ್ ವರ್ಕ್ನ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಹ್ಯಾಂಡ್ ವರ್ಕಲ್ಲಿ 101 ಸ್ಟಿಚ್ ಅನ್ನೋ ತುಂಬ ಸ್ಟಿಚಸ್ ಇದೆ ಹ್ಯಾಂಡ್ ವರ್ಕಲ್ಲಿ, ಅದನ್ನೆಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡೋದು, ಮತ್ತು ಯಾವ ರೀತಿಯಾಗಿ ಇಂಪ್ರೂವೈಸ್ ಮಾಡ್ಕೊಳ್ಳೋದು ಹ್ಯಾಂಡ್ ವರ್ಕ್ನ, ಮತ್ತು ಫಿನಿಶಿಂಗ್ ಯಾವ ರೀತಿ ಬರ್ಸ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಪ್ರತಿಯೊಂದನ್ನು ಕಲ್ತ್ರೇ ನಾವು ಮುಂದೆ ಬರೋಕ್ಕಾಗೋದು. ಒಂದನ್ನು ಕಲಿಯೋದು, ಒಂದನ್ನು ಬಿಡೋದು, ಆ ರೀತಿಯಾಗಿ ಮಾಡಿದ್ರೆ ನಾವು ಏನು ಗೊತ್ತಾ ಅಂದರೆ ಬಿಸ್ನೆಸ್ನ ಜಾಸ್ತಿ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಮೇಡಮ್ ನಾವು ಹ್ಯಾಂಡ್ ವರ್ಕ್ನ ಬೇರೆ ಕಡೆ ಹಾಕಿಸ್ಕೊಬರ್ತೀವಿ, ಅವರು ಒಂದು 600-700 ರೂಪಾಯಿ ಹೇಳಿರ್ತಾರೆ, ನಾನು 1000 1200 ಆ ಥರ ಪೇ ಮಾಡ್ತೀನಿ ಕಸ್ಟಮರ್ಗೆ. ನನಗೇನು ಬಿಡಿ ಮೇಡಮ್, ಈಸಿ ಆಗುತ್ತೆ, ಅಷ್ಟೇ ಸಾಕಲ್ವಾ, ನಾವೇ ಸ್ಟ್ರೆಸ್ ತೊಗೊಳ್ಳೋದು ಅಂತ ನೀವು ಅನ್ಕೋಬೋದು. ಬಟ್ ಆದರೆ ಒಂದು ವಿಚಾರ ಹೇಳ್ತೀನಿ, ಸ್ಟ್ರೆಸ್ ಅಂತ ಅಲ್ಲ. ನಾವು ಇವಾಗ ಏನಾದರೂ ಸಡನ್ನಾಗಿ ಅವ್ರು ಏನಾದರೂ ನಾವು ಮದುವೆ ಬಟ್ಟೆಗಳು ಕೊಟ್ಟಿದ್ವಿ ಅಂದ್ಕೊಳ್ಳಿ ಅವ್ರ ಕೈಗೆ, ಅವ್ರು ಸಡನ್ನಾಗಿ ಏನಾದರೂ ಊರಿಗೆ ಹೋಗೋವಂಥ ಪರಿಸ್ಥಿತಿ ಇವತ್ತು, ಇಲ್ಲಾಂದರೆ ಅವ್ರಿಗೆ ಏನಾದರೂ ಸಡನ್ನಾಗಿ ಫೀವರೇ ಆಯಿತು, ಆ ಥರ ಎಲ್ಲ ಆದಾಗ ನಾವು ಅವ್ರ ಹತ್ರ ಬಟ್ಟೆ ತೊಗೊಂಡು ಬೇರೆ ಕಡೆ ಕೊಟ್ಟು ಹೊಲಿಸೋ ಕೆಪಾಸಿಟಿಲಿ ಇರೋಕ್ಕಾಗದೇ ಇರೋಂಥ ಪರಿಸ್ಥಿತಿಲಿ ಏನು ಮಾಡೋದು
ಆವಾಗ ನಮ್ಗೊಂದು ಸ್ವಲ್ಪನಾದರೂ ಏನಾದರೂ ಟಚ್ ಇತ್ತಂತಂದರೆ ನಾವು ಬಿಸ್ನೆಸ್ ಅನ್ನೋದನ್ನ ಮ್ಯಾನೇಜ್ ಮಾಡ್ಬೋದು. ಇಲ್ಲ ಏನಪ್ಪ ಅರ್ಜೆಂಟಾಗಿ ತಗೊಬರ್ತಾರೆ, ಒಂದು 4-5 ದಿನ ಅಂತ ಮದುವೆನೋ ಎಂಗೇಜ್ಮೆಂಟೋ ಏನೋ ಒಂದು 4-5 ದಿನ ಅಂತ ತಗೊಬರ್ತಾರೆ ಬಟ್ಟೆನ. ಆವಾಗ ನಾವು ಅವ್ರಿಗೆ ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ. ಆವಾಗ ನಾವು ತೊಗೊಂಡೋದ್ರೂ ಹ್ಯಾಂಡ್ ವರ್ಕ್ ಹಾಕೋರ ಹತ್ರ, ಮಷಿನ್ ವರ್ಕ್ ಹಾಕೋರ ಹತ್ರ ಅವ್ರ ಹತ್ರ ತುಂಬ ಲೋಡ್ ಆಗಿರುತ್ತೆ ಬಟ್ಟೆ. ಹಾಕೊಡಿ ಅಂದರೆ ಅರ್ಜೆಂಟಾಗಿ ಹಾಕ್ಕೊಡಲ್ಲ ಅಂತಾರೆ. ಅವಾಗ ಏನು ಮಾಡೋದು? ಆ ರೀತಿ ಎಲ್ಲ ಸಿಚುವೇಶನ್ ಇದ್ದಾಗ ಫಿನಿಶಿಂಗ್ ಸ್ವಲ್ಪ ಕಮ್ಮಿಯಾಗಿದ್ರೂ ಪರವಾಗಿಲ್ಲ, ನಾವು ಇದನ್ನೆಲ್ಲ ಹ್ಯಾಂಡ್ ವರ್ಕು, ಮಷಿನ್ ವರ್ಕು ಇದನ್ನೆಲ್ಲ ನಾವು ಕಲ್ತ್ಕೋಬೇಕು. ನಾವು ಇದನ್ನೆಲ್ಲ ಕಲ್ತ್ಕೊಂಡ್ರೇ ನಾವು ಮುಂದೆ ಬರೋಕ್ಕಾಗೋದು, ಇಲ್ಲಾಂದರೆ ನಾವು ಮುಂದೆ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದೂ ಅಷ್ಟೇ ನಾವು ಕಲಿಬೇಕು. ಕಸ್ಟಮರ್ ಹತ್ರ ಯಾವುದೇ ಥರದ ಬ್ಯಾಡ್ ಕಮೆಂಟ್ಸ್ ಕೇಳದೇ ಇರೋ ಥರ, ಕಸ್ಟಮರ್ ಹತ್ರ ಯಾವುದೇ ಥರ ಬ್ಯಾಡ್ ಕಮೆಂಟ್ಸ್ ಬರಬಾರ್ದು. ಕಸ್ಟಮರ್ನ ಉಳಿಸ್ಕೋಬೇಕು ಅನ್ನೋಕ್ಕೋಸ್ಕರ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ. ನೋಡಿ, ನಾನು ಇದೆಲ್ಲ ಕುಚ್ಚು ಹ್ಯಾಂಡ್ ವರ್ಕ್, ಮಷಿನ್ ವರ್ಕ್ ಎಲ್ಲ ನಾನೇ ಮಾಡ್ತೀನಿ. ಬಟ್ ಅದೇ ಕರೆಕ್ಟ್ ಟೈಮ್ಗೆ ಒಂದು 2 ದಿನ ಲೇಟ್ ಆದಾಗ ಕೊಟ್ಟರು ಕೂಡ ಅವರು ಒಂದೊಂದು ಥರ ಮಾತಾಡ್ತಾ ಅದು ನಾವು ಮಾಡ್ತಾನೆ ಈ ಥರ ಆಗ್ತಾ ಇರುತ್ತೆ. ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಆದರೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಯೋಚನೆ ಮಾಡಿ. ನೋಡಿ, ನಾನು ಯಾವುದೇ ಥರದ ಟ್ರೇಸ್ನ ಇವಾಗ ಮಾಡ್ಕೋತಾ ಇಲ್ಲ. ಯಾಕಂದರೆ ನನಗೆ ಇವಾಗ ಈಸಿಯಾಗಿ ಮಷಿನ್ ಅನ್ನೋದನ್ನ ಮೂವ್ ಮಾಡೋದನ್ನ ನಾನು ಕಲ್ತ್ಕೊಂಡಿದ್ದೀನಿ. ಆಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ, ಚಾಕ್ ಪೀಸಲ್ಲಿ ಸ್ವಲ್ಪ ಲೈಟಾಗಿ ಡ್ರಾ ಮಾಡ್ಕೋತೀನಿ. ಆದರೆ ಚಾಕ್ ಪೀಸಲ್ಲಿ ಡ್ರಾ ಮಾಡಿರೋ ಥರನೇ ನಾನೇನು ಎಂಬ್ರಾಯ್ಡ್ರಿ ಮಾಡೋಕ್ಕೋಗಲ್ಲ. ಯಾಕೆ ನಾನು ಆ ಥರ ಡ್ರಾ ಮಾಡ್ಕೊಳ್ಳೋದನ್ನ ಬಿಟ್ಟಿಲ್ಲ ಅಂತಂದರೆ, ಅದು ಆ ಸ್ಪೇಸಲ್ಲಿ ಆ ಸೈಜಲ್ಲಿ ಒಂದೇ ಸೈಜಲ್ಲಿ ಎಲ್ಲ ಬರಬೇಕಲ್ವಾ. ಇವಾಗ ಒಂದನ್ನು ಯಾವ ಥರ ಸೈಜ್ ಮಾಡಿದ್ರೂ ಅದೇ ಸೈಜಲ್ಲಿ ಎಲ್ಲ ಬರಬೇಕು. ಒಂದು ಚಿಕ್ಕ ಫ್ಲವರು, ಒಂದು ದೊಡ್ಡ ಫ್ಲವರು ಆ ಥರ ನಾವು ಮಾಡಿದ್ವಿ ಅಂತಂದರೆ ಅದು ನಿಜವಾಗ್ಲೂ ಎಂಬ್ರಾಯ್ಡ್ರಿ ನೀಟಾಗಿ ಬರೋಲ್ಲ. ಅದು ಗ್ಯಾರಂಟಿ ಏನಪ್ಪ ಕಸ್ಟಮರ್ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ಮಿಷಿನಲ್ಲೇ ಡ್ರಾ ಮಾಡೋದನ್ನ ಕಲ್ತ್ಕೊಂಡಿರೋದ್ರಿಂದ ಸ್ವಲ್ಪ ಸೈಜು ಹೆಚ್ಚು ಕಮ್ಮಿ ಆಗ್ಬಿಡ್ಬೋದೇನೋ ಅನ್ನೋ ಭಯಕ್ಕೋಸ್ಕರ ನಾನು ಅದನ್ನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಚಾಕ್ ಪೀಸಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಚಾಕ್ ಪೀಸಲ್ಲಿ ಡ್ರಾ ಮಾಡಿಕೊಂಡು ಅದನ್ನ ಮಿಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ. ಆದ್ದರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ ಏನು ಅಷ್ಟು ಬರ್ತಾಯಿಲ್ಲ ನನಗೆ. ನೋಡಿ, ಯಾಕೆ ನಾನು ಸ್ಟಿಚ್ ಮಾಡಿನೇ ಈ ಮಧುಬಾಲ ಬ್ಲೌಸ್ ಡಿಸೈನ್ ಹಾಕ್ತಾಯಿದ್ದೀನಿ ಅಂತಂದರೆ, ಯಾಕೆಂದರೆ ಫ್ರಂಟಲ್ಲಿ ಮಧುಬಾಲ ಬ್ಲೌಸ್ ಡಿಸೈನು ಫ್ರಂಟಲ್ಲಿ ಕಟಿಂಗ್ ಬೇರೆ ಇರುತ್ತಲ್ವ ಶೇಪು, ಅಲ್ಲಿಗೆ ನಾನು ಫಸ್ಟೇ ಎಂಬ್ರಾಯ್ಡ್ರಿ ಮಾಡಿಬಿಟ್ಟು ಆಮೇಲೆ ಅಟ್ಯಾಚ್ ಮಾಡೋಣ ಅಂದರೆ ಸ್ವಲ್ಪ ನನಗೆ ಯಾಕೋ ಡಿಫಿಕಲ್ಟ್ ಅಂತ ಅನಿಸ್ತಾಯಿತ್ತು. ಯಾಕಂದರೆ ಡಿಫಿಕಲ್ಟ್ ಅನ್ನೋದಕ್ಕಿಂತ ಕಸ್ಟಮರ್ಗೆ ಅರ್ಜೆಂಟಾಗಿ ಕೊಡಬೇಕಾಗಿತ್ತು. ಅವ್ರಿಗೆ ನಾಳೆನೇ ಹಬ್ಬ ಇರೋದು, ನಾನು ಇನ್ನೂ ರೆಡಿನೇ ಮಾಡಿರಲಿಲ್ಲ ಬಟ್ಟೆನ. ಅವ್ರಿಗೆ ಇವತ್ತು ರೆಡಿ ಮಾಡಬೇಕಾಗಿತ್ತು. ನಾಳೆನೇ ಬಟ್ಟೆ ಕೊಡೋದ್ರಿಂದ ಏನಾಯ್ತು ಅಂತಂದರೆ, ಬಟ್ಟೆ ಮೇಲೆ ನಾನು ಇವಾಗ ಎಂಬ್ರಾಯ್ಡ್ರಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೆಲ್ಲ ಮಾರ್ಕಿಂಗ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡ್ತಾ ಕೂತ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಫ್ರಂಟಲ್ಲಿ ಅದು ಕಟೋರಿ ಶೇಪಲ್ಲಿ ನಾವು ಕಟ್ ಮಾಡಿರೋದ್ರಿಂದ ಅದು ಫುಲ್ಲು ಲೆಂತಿಯಾಗಿ ನಾವು ಎಂಬ್ರಾಯ್ಡ್ರಿ ಅನ್ನೋದು ಮಾಡಬೇಕು. ಆದ್ದರಿಂದ ಅರ್ಧ ರಿಂಗ್ ಫಸ್ಟ್ ಫಿಕ್ಸ್ ಮಾಡ್ಕೊಂಡು ಇನ್ನರ್ಧ ರಿಂಗ್ ಇನ್ನರ್ಧಕ್ಕೆ ಹಾಕಬೇಕಾಗಿರುತ್ತೆ. 2 ಟೈಮ್ ನಾನು ರಿಂಗ್ನ ಚೇಂಜ್ ಮಾಡಬೇಕು, ಮತ್ತು 2 ಟೈಮ್ ಫಿಕ್ಸಿಂಗ್ ಮಾಡ್ಕೋಬೇಕು, ಮತ್ತು ಕ್ಯಾನ್ವಾಸ್ ಪೇಪರೆಲ್ಲ ಹಿಂದೆಲ್ಲ ರಿಮೂವ್ ಮಾಡಬೇಕು, ಥ್ರೆಡ್ಡೆಲ್ಲ ಟ್ರಿಮ್ ಮಾಡಬೇಕು. ಇದೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ಬ್ಯಾಕೇ ಇಲ್ಲಾಂದರೆ 2 ಅವರ್, ಫ್ರಂಟೇ ಇಲ್ಲಾಂದರೆ 2 ಅವರ್ 3 ಅವರ್ ತೊಗೊಳ್ತಾ ಇತ್ತು. ಆ ಥರ ಮಾಡಿದರೆ, ಆ ಥರ ನಾನು ಕೂತ್ಕೊಂಡಿದ್ರೆ 3 ಅವರು ಫ್ರಂಟ್ಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಬ್ಯಾಕ್ ಯಾವಾಗ ಮಾಡೋದು ನಾನು? ಅದಕ್ಕೋಸ್ಕರ ಅದೆಲ್ಲ ಮಾಡಿ ಮತ್ತು ನೆಕ್ಸ್ಟು ಅದೇ ಶೇಪಲ್ಲೇ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಾವು ಲೈನಿಂಗ್ ಬಟ್ಟೆನ ಕಟಿಂಗ್ ತೊಗೊಂಡು ಅಟ್ಯಾಚ್ ಮಾಡಿ ಅದೆಲ್ಲ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ, ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ಮಷಿನ್ ಎಂಬ್ರಾಯ್ಡ್ರಿಲಿ ನಾವು ಸ್ಟಿಚಡ್ ಆಗದೆ ಬರೀ ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡೋದಕ್ಕಿಂತ ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕಿದ್ರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಷಾಗಿರುತ್ತೆ ಅವ್ರಿಗೆ. ಅಂದರೆ ಫಿಟ್ಟಿಂಗ್ ಅಂದರೆ ನೆಕ್ ಬ್ರಾಡ್ ಆಗಿರ್ಬೋದು, ನೆಕ್ ಲೆಂತ್ ಆಗಿರ್ಬೋದು, ಬ್ಯಾಕ್ ನೆಕ್ ಡೀಪ್ ಆಗಿರ್ಬೋದು, ಶೋಲ್ಡರ್ ಪಟ್ಟಿ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ನಾವು ಸ್ಟಿಚ್ ಮಾಡಿದ್ಮೇಲೆ ಅದ್ರ ಮೇಲೆ ಎಂಬ್ರಾಯ್ಡ್ರಿ ಹಾಕ್ಬಿಟ್ಟು ಕೊಟ್ಟರೆ ಪರ್ಫೆಕ್ಟಾಗಿರುತ್ತೆ. ಒಂದೊಂದು ಟೈಮ್ ಹೇಳ್ತಾ ಇರೋದು, ಎಲ್ಲ ಟೈಮ್ ಅದೇ ಥರ ಅಲ್ಲ. ಸ್ಟಿಚ್ ಮಾಡ್ದೇ ನಾವು ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕಿ ಕೊಟ್ವಿ ಅಂತ ಮಾಡಬೇಕಾದ್ರೆ ಸ್ವಲ್ಪ ಇದು ನೆಕ್ ಶೇಪು ವೇರಿಯೇಷನ್ ಆಗಿದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಕು ಸ್ವಲ್ಪ ಕಮ್ಮಿ ಆಗಿರೋದೆಲ್ಲ ಜಾಸ್ತಿ ಆಗಿರೋದು ಆ ಥರ ಆದಾಗ ಅವ್ರಿಗೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಅದೇ ನಾವು ಬಟ್ಟೆನ ಸ್ಟಿಚ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ವರ್ಕ್ ಅಂತ ಹಾಕಿದಾಗ ಅದೇನು ಪ್ರಾಬ್ಲಮ್ ಆಗೋಲ್ಲ. ಅದು ನೀಟಾಗಿ ಬಂದೇ ಬರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ, ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಯಾಕಂದರೆ ನೆಕ್ ಶೇಪಲ್ಲಿ ಅದ್ರಲ್ಲಿ ಏನಿರುತ್ತೆ ಅದನ್ನೇ ತೆಗೆದಿರ್ತೀವಿ. ನಾವು ಏನು ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ನಾವು ಇವಾಗ ಎಂಬ್ರಾಯ್ಡ್ರಿ ಹಾಕಿದ್ರೇನು, ಸ್ಟಿಚಡ್ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕಿದ್ರೆ ಮೇಡಮ್ ತಪ್ಪು ಅಂತ ಕೇಳ್ಬೋದು. ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ನಾವು ಎಂಬ್ರಾಯ್ಡ್ರಿ ಮಾಡಿದಾಗ ಏನಾಗುತ್ತೆ ಅಂದರೆ, ಲೈನಿಂಗ್ ಬಟ್ಟೆನ ನೆಕ್ ಶೇಪ್ ಕಟ್ ಮಾಡಿಕೊಂಡು, ನೆಕ್ ಶೇಪ್ ತೆಗಿಲೇಬಾರ್ದು, ಪ್ಲೇನಾಗಿ ಆರ್ಮೋಲ್ ಹತ್ರ ಮಾತ್ರ ಕಟ್ ಮಾಡಿಬಿಟ್ಟು ನೆಕ್ ಶೇಪ್ ಹತ್ರ ಏನು ಮಾಡಬೇಕು ಅಂತಂದರೆ, ಅದು ನಾವು ಎಂಬ್ರಾಯ್ಡ್ರಿ ಮಾಡಿರ್ತೀವಲ್ಲ ಅದ್ರ ಮೇಲೆ ಇಟ್ಟು ಅದನ್ನ ಯಾವ ರೀತಿಯಾಗಿ ನೆಕ್ ಶೇಪ್ ತೊಗೊಂಡಿದ್ವೋ ಅದೇ ರೀತಿಯಾಗಿ ನಾವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗತ್ತೆ. ಆಗ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಬಟ್ಟೆ ವೇರಿಯೇಷನ್ ಆಗಿದ್ರೂ ಕೂಡ ಇಲ್ಲಿ ನಾವು ನೆಕ್ ಶೇಪ್ ಅನ್ನೋದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಏನೋ ಬ್ರಾಡ್ ಇರೋದನ್ನ ಚಿಕ್ಕದು ಮಾಡ್ಕೋಬೇಕಾಗುತ್ತೆ, ಇಲ್ಲ ಚಿಕ್ಕದಿದ್ರೆ ಬ್ರಾಡ್ ಆಗಬೇಕಾಗುತ್ತೆ. ಯಾಕಂದರೆ ನಾವು ಬಟ್ಟೆನ ರಿಂಗ್ ಹಾಕಿ ಅದನ್ನ ಬಿಗ್ಗಿಯಾಗಿ ಎಳೆದಾಗ ಬಟ್ಟೆ ಎಕ್ಸ್ಟೆಂಡ್ ಆಗುತ್ತೆ. ಆ ಎಕ್ಸ್ಟೆಂಡ್ ಆದಾಗ ನಾವು ಎಂಬ್ರಾಯ್ಡ್ರಿ ಮಾಡಿದಾಗ ತುಂಬ ಡಿಫಿಕಲ್ಟ್ ಅನಿಸುತ್ತೆ ನಮಗೆ. ಯಾಕಂದರೆ ಅದು ಬಟ್ಟೆ ಎಕ್ಸ್ಟೆಂಡ್ ಆದಮೇಲೆ ಆಟೋಮೆಟಿಕ್ಕಾಗಿ ನೆಕ್ ಶೇಪ್ ಕೂಡ ಎಕ್ಸ್ಟೆಂಡ್ ಆಗಿರುತ್ತೆ. ಇಲ್ಲ ನಾವು ಡ್ರಾ ಮಾಡ್ಕೊಂಡಾಗ ನೆಕ್ ಶೇಪು ಸ್ವಲ್ಪ ಚೇಂಜಸ್ ಆಗಿರ್ಬೋದು, ಆ ರೀತಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆಲ್ಮೋಸ್ಟ್ ಆಲ್ ಟೈಲರ್ಗಳಿಗೆ
ಆಗಿ ನೀವು ಎಂಬ್ರಾಯ್ಡ್ರಿ ಹಾಕ್ಕೊಟ್ರೆ ಟೈಲರ್ಗೆ ಯಾವುದೇ ಕಾರಣಕ್ಕೂ ನಾವು ಎಷ್ಟೇ ಕರೆಕ್ಟಾಗಿ ಎಂಬ್ರಾಯ್ಡ್ರಿ ಹಾಕಿದ್ರೂ ಕೂಡ ಅವ್ರಿಗೆ ಮನಸ್ಥಿತಿ ಅನ್ನೋದು ಕರೆಕ್ಟಾಗಿರಲ್ಲ. ಯಾಕಂದರೆ ಅವರು ಒಪ್ಪೋದಿಲ್ಲ. ಅವಾಗ ಏನು ಮಾಡಿ ನೀವು ಅಂತಂದರೆ, ನಾವು ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕಲ್ಲ, ಸ್ಟಿಚ್ ಮಾಡಿ ಕಳಿಸ್ಕೊಟ್ಬಿಡಿ ನಮಗೆ. ಆ ಸ್ಟಿಚಿಂಗ್ ಬ್ಲೌಸ್ ಪೀಸ್ ಮೇಲೆ ನಾವು ಎಂಬ್ರಾಯ್ಡ್ರಿ ಹಾಕ್ತೀವಿ ಅಂತ ನೀವು ಅವ್ರಿಗೆ ಹೇಳಬೇಕು. ಸ್ಟಿಚಿಂಗ್ ಬ್ಲೌಸ್ ಪೀಸ್ ಮೇಲೆ ನೀವು ಎಂಬ್ರಾಯ್ಡ್ರಿ ಹಾಕ್ತೀರಿ, ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ಹಾಕಿಲ್ಲ ಅಂತಂದರೆ ನೀವು ಟೈಲರ್ ಹತ್ರ ಯಾವುದೇ ಥರದ ಪ್ರಾಬ್ಲಮ್ ಬರ್ದಾಗೆ ನೀವು ಬಿಸ್ನೆಸ್ ಅನ್ನೋದು ಇಂಪ್ರೂವ್ ಮಾಡ್ಕೋಬೋದು. ಇಲ್ಲಾಂದರೆ ಯಾಕಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾಕಂದರೆ ಅವರು ಕೆಲವೊಬ್ಬರು ಬಾರ್ಡ್ರನ್ನ ಅಟ್ಯಾಚ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಬಾರ್ಡ್ರನ್ನ ಹಾಕೋದೇ ಇಲ್ಲ. ಯಾಕಂದರೆ ಬಾರ್ಡ್ರು ಶೈನಿಂಗ್ ಲುಕ್ ಇರುತ್ತೆ. ಆ ಬಾರ್ಡ್ರ್ ಶೈನಿಂಗ್ ಲುಕ್ ಇರೋದ್ರಿಂದ ಬ್ಯಾಕ್ ಸೈಡ್ ಎಂಬ್ರಾಯ್ಡ್ರಿ ಮಾಡಿದಾಗ ಹೈಲೈಟಾಗಿ ಏನೋ ಕಾಣಿಸಲ್ಲ, ಅದು ಬಾರ್ಡ್ರ್ ಹೈಲೈಟಾಗಿ ಕಾಣಿಸ್ತಿರುತ್ತೆ. ಅದಕ್ಕೋಸ್ಕರ ಅವ್ರು ಫುಲ್ ಪ್ಲೇನ್ ಬಿಟ್ಕೊಬಿಡ್ತಾರೆ, ಬಾರ್ಡ್ರ್ ಬಿಟ್ಬಿಟ್ಟು. ಆ ಫುಲ್ ಪ್ಲೇನ್ ಬಿಟ್ಕೊಂಡು ಎಂಬ್ರಾಯ್ಡ್ರಿ ಮಾಡಿದ್ರೆ ಸ್ವಲ್ಪ ಶೈನಿಂಗ್ ಲುಕ್ ಬರ್ತಾ ಇರುತ್ತೆ, ಅದು ಒಂದು ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ ಬ್ಲೌಸು. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ನೆಕ್ ಶೇಪು ಬ್ಲೌಸಲ್ಲಿ ಏನಿರುತ್ತೋ ಅದೇ ಥರ ತೊಗೊಂಡಿರಲ್ಲ ಕೆಲವೊಬ್ರು. ಅವರು ಓನ್ ಟೆಕ್ನಿಕಲಿ ಟೈಲರ್ ಅವ್ರು ತೊಗೊಂಡಿರ್ತಾರೆ. ಯಾಕಂದರೆ ಅದು ಅವ್ರ ಕಂಫರ್ಟಬಲ್ಗೆ ಅವ್ರು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ನಾವು ಆ ಥರ ಇಲ್ಲ, ಬ್ಲೌಸ್ ಮೇಲೆ ಏನು ಕೊಟ್ಟಿರ್ತಾರೋ ಅದನ್ನೇ ಡ್ರಾ ಮಾಡಿರ್ತೀವಿ. ಅವರು ನೆಕ್ ಶೇಪ್ ಬ್ರಾಡ್ ಇದೆ ಅಂತಾರೆ. ಆದರೆ ಅವ್ರು ತೊಗೊಳ್ಳೋದು ಕಮ್ಮಿ ನೆಕ್ ಇರ್ತಾಗಿರೋದ್ರಿಂದ ನೆಕ್ ಶೇಪ್ ಬ್ರಾಡ್ ಅನಿಸ್ತಾ ಇರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಷಿನ್ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನೆಕ್ ಶೇಪ್ ಬ್ರಾಡಾಗೇ ಇರಬೇಕು, ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿರಲ್ಲ. ಯಾಕಂದರೆ ಸ್ವಲ್ಪ ಕ್ಲೋಸ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಲೆಂತ್ ಇಲ್ಲ ಅಂದರೆ ಪರವಾಗಿಲ್ಲ, ಬ್ರಾಡ್ ಅಂತ ಇರಲೇಬೇಕು. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ, ಬ್ಲೌಸ್ ಮೇಲೆ ತೊಗೊಳ್ಳೋದು ಬೇಡ, ಅವರು ಹೇಳೋ ಮೆಜರ್ಮೆಂಟ್ ನಾವು ಅಪ್ಲೈ ಮಾಡೋದು ಬೇಡ, ಆಮೇಲೆ ಅವ್ರು ಹಂಗದೆ ಅಂತ ಹೇಳೋದು ಬೇಡ. ಸ್ಟಿಚ್ಡ್ ಬ್ಲೌಸ್ನ ಕಳಿಸ್ಬಿಡಿ, ಆ ಸ್ಟಿಚ್ ಬ್ಲೌಸ್ ಮೇಲೆ ನಾನು ಎಂಬ್ರಾಯ್ಡ್ರಿ ಹಾಕಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಆರಾಮ್ಸೆ ಸ್ಟಿಚ್ಡ್ ಬ್ಲೌಸ್ ಮೇಲೆ ಮಾಡ್ಬೋದು. ನೋಡಿ, ನಾನು ಸ್ಟಿಚ್ಡ್ ಬ್ಲೌಸ್ ಮೇಲೆ ರಿಂಗ್ನೇ ಯೂಸ್ ಮಾಡ್ತಾಯಿಲ್ಲ, ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಅಂತ ನೀವು ಇದೇ ರೀತಿಯಾಗಿ ಮಾಡ್ಬೋದು. ಆಮೇಲೆ ನಾವು ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ರಿಂಗ್ನ 4-5 ಸರಿ ಫಿಕ್ಸ್ ಮಾಡಬೇಕಾಗುತ್ತೆ. ನಾವು ಫ್ರಂಟ್ಗೆ ಒಂದ್ಸಲಿ, ಬ್ಯಾಕ್ ಒಂದ್ಸಲಿ, ಸ್ಲೀವ್ಗೆ ಒಂದ್ಸಲಿ ಆ ಥರ ಫಿಕ್ಸ್ ಮಾಡಬೇಕಾಗುತ್ತೆ. ಆದರೆ ಇದು ಆ ಥರ ಅಲ್ಲ, ಏನು ಗೊತ್ತಾ, ಫ್ಲೆಕ್ಸಿಬಲಾಗಿ ನಮ್ಮ ಹ್ಯಾಂಡ್ಗೆ ಮೂವ್ಮೆಂಟ್ಗೆ ನೀಟಾಗಿ ಸಿಗ್ತಾಯಿದೆ ಶೇಪು ಅಂತಂದರೆ ನಾವು ರಿಂಗ್ ಹಾಕೋ ಅವಶ್ಯಕತೆಯೇ ಇರಲ್ಲ. ಈಸಿಯಾಗಿ ನಾವು ಕೈಲೇ ಮೂವ್ ಮಾಡ್ತಾ ಹೋಗ್ಬೋದು ಎಂಬ್ರಾಯ್ಡ್ರಿನ. ಇಲ್ಲಾಂದರೆ ರಿಂಗ್ ಹಾಕೊಳ್ಳೋ ಅವಶ್ಯಕತೆ ಇದೆ ಅಂದರೆ ರಿಂಗ್ ಹಾಕೋಬೇಕು, ಓಕೆನಾ. ಆ ಥರ ಮಾಡೋದು ಎಂಬ್ರಾಯ್ಡ್ರಿ ಮಾಡೋದು ತುಂಬ ಸುಲಭ, ನೋಡೋರಿಗೆ ತುಂಬ ಸುಲಭವಾಗಿರುತ್ತೆ, ಬಟ್ ಮಾಡೋರಿಗೆ ಗೊತ್ತಾಗುತ್ತೆ ಅದೆಷ್ಟು ಕಷ್ಟ ಅಂತ. ಯಾಕಂದರೆ ಮಿಷಿನ್ ಅನ್ನೋದು ಕಂಟ್ರೋಲಿಂಗ್ ಸಿಕ್ಕಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮಿಷಿನ್ ಅನ್ನೋದು ಎಲ್ಲರಿಗೂ ಕಂಟ್ರೋಲಿಂಗ್ ಸಿಗೋಲ್ಲ, ಕೆಲವೊಬ್ರಿಗೆ ಸಿಗುತ್ತೆ, ಕೆಲವೊಬ್ರಿಗೆ ಸಿಗೋಲ್ಲ. ಮೇಡಮ್ ನಾನು ಮಿಷಿನ್ ತೊಗೊಂಡು 1 ವರ್ಷ ಆಯಿತು, 2 ವರ್ಷ ಆಯಿತು, ನನ್ನ ಮಿಷಿನ್ನೇ ಕಂಟ್ರೋಲ್ಗೆ ಸಿಗ್ತಾಯಿಲ್ಲ, ನಾನು ಬೇಜಾರಾಗ್ಬಿಟ್ಟು ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀನಿ ಮೇಡಮ್ ಅಂತ ಹೇಳಿದಿರೋ ತುಂಬ ಜನ ಇದ್ದಾರೆ. ಆದರೆ ಒಂದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಯಾವತ್ತೂ ಅಷ್ಟೇ ಅಡುಗೆ ಮಾಡಬೇಕಾದ್ರೆ ಮುದ್ದೆ ಜಡಿಬೇಕಾದ್ರೆ ನಾವು ಮುದ್ದೆನ ಜಡಿದ್ಬಿಟ್ಟು ಮುದ್ದೆ ಮಾಡೋಕ್ಕಾಗಲ್ಲ, ಗಂಟು ಅನ್ನೋದನ್ನ ಬರ್ಸ್ಲೇಬೇಕು. ಯಾಕಂದರೆ ಗಂಟು ಅನ್ನೋದು ಬರ್ಸ್ದೆ ನಾವು ಮುದ್ದೆ ಜಡಿಯೋಕ್ಕೆ ಆಗಲ್ಲ. ಯಾಕಂದರೆ ಆ ಟೆಕ್ನಿಕ್ಕು ಗಂಟು ಅನ್ನೋದು ಬರ್ಸ್ಬಾರ್ದು, ತಡಿ ಈ ಥರ ಜಡಿಬೇಕು ಮುದ್ದೆನ, ಈ ಥರ ಮಾಡಬೇಕು ಅನ್ನೋ ಟೆಕ್ನಿಕ್ ನಮ್ಮ ತಲೆಯಲ್ಲಿ ಇರೋಲ್ಲ. ಅದು ಮಾಡ್ತಾ ಗಂಟಾಗಿದೆ ಮುದ್ದೆ ಅಂತ ಗೊತ್ತಾದ್ಮೇಲೆ ಗಂಟಾದ್ರೆ ಏನು ಮಾಡಬೇಕು, ಆಮೇಲೆ ಮುದ್ದೆನ ಯಾವ ಥರ ಶೇಪ್ ತರಿಸ್ಬೇಕು ಅದೆಲ್ಲ ಇರುತ್ತೆ. ಆ ರೀತಿಯಾಗಿ ನೀವು ಅಷ್ಟೇ, ನಾವು ಇದನ್ನ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ ಬರದೆ ಯಾವ ಕಾರಣಕ್ಕೂ ಮಾಡೋಕ್ಕೆ ಚಾನ್ಸೇ ಇಲ್ಲ. ಎಲ್ಲರೂ ಅಷ್ಟೇ ಪ್ರಾಬ್ಲಮ್ ಬಂದು ಕಸ್ಟಮರ್ ಕೈಲಿ ಬೈಸ್ಕೊಂಡು ಅವ್ರ ಕೈಲಿ ಉಪ್ಸ್ಕೊಂಡು ಆ ಥರ ಎಲ್ಲ ಮಾಡಿದ್ರೇ ನಾವು ಏನಪ್ಪ ಟೈಲರ್ ಅಂತ ಅನ್ಸ್ಕೊಳ್ಳೋದು, ಇಲ್ಲಾಂದರೆ ಯಾವ ಕಾರಣಕ್ಕೂ ಟೈಲರ್ ಅಂತ ಅನ್ಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಒಂದು ವಿಷಯನ ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೇನೇ ನಿಮ್ಗೆ ಬೇಸರವಾಗಿ ಮಾತಾಡಿದ್ರು ಅದನ್ನ ಪಾಸಿಟಿವ್ ಆಗಿ ತೊಗೊಂಡು ನಿಮ್ಮ ಫ್ಯೂಚರಲ್ಲಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಸಾಧಿಸೋದೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ, ಫಸ್ಟು ನೀವು ಪರ್ಫೆಕ್ಟಾಗಿ, ನಾನು ಫಸ್ಟು ಪರ್ಫೆಕ್ಟಾಗಿನ, ನಾನು ಇಷ್ಟೆಲ್ಲ ಕಲ್ತಿದ್ರು ಕೂಡ ನಾನು ಇನ್ನೂ ಕಲಿಯೋದು ತುಂಬ ಇದೆ. ಹಾಕ್ತೀನಿ, ಹ್ಯಾಂಡ್ ವರ್ಕ್ ಮಾಡ್ತೀನಿ, ಮಷಿನ್ ವರ್ಕ್ ಮಾಡ್ತೀನಿ, ಮತ್ತು ಲಾಂಗ್ ಗೌನು, ಲೆಹೆಂಗಾ, ಫ್ರಾಕ್ಸು, ಪ್ರತಿಯೊಂದು ಪ್ಯಾಟ್ರನ್ನು ಮಾಡ್ತೀನಿ. ನೆಕ್ಸ್ಟು ಇವಾಗೆಲ್ಲ ನನ್ನ ಮಕ್ಳಿಗೆ ಹೊಲಿಯೋಣ ಅಂದ್ಬಿಟ್ಟು ಒಂದಷ್ಟು ಪೀಸ್ ಎತ್ ಮಾಡಿದ್ದೀನಿ, ಅದನ್ನೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅವ್ರಿಗೆ ಪೆಲಾಜೋ ಪ್ಯಾಂಟು, ಶರ್ಟ್ಸ್ ಆಗಿರ್ಬೋದು, ಫ್ರಾಕ್ಸ್ ಆಗಿರ್ಬೋದು, ಅದೆಲ್ಲ ಸ್ಟಿಚ್ ಮಾಡ್ತೀನಿ. ಅವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ತಪ್ಪದೇ ನೋಡಿ. ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ನಾವು ಏನಾದರೂ ಹೇಳ್ತಾರೆ ನಿಮ್ಗೆ ಅರ್ಥ ಆಗ್ತಾ ಇಲ್ವ ಅನ್ನೋದನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಏನು ಹೇಳಿರ್ತೀರೋ ಅದನ್ನ ನಾನು ಚೇಂಜಸ್ ಮಾಡ್ಕೊಳ್ಳುವಂಥದ್ದು ಅನಿವಾರ್ಯತೆ ಬರುತ್ತೆ, ಅವಾಗ ನಾನು ಚೇಂಜಸ್ ಮಾಡ್ಕೋತೀನಿ. ಬಟ್ ಒಂದು ವಿಚಾರ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಪರ್ಫೆಕ್ಟ್ ಆಗಿರಲ್ಲ, ಆಲಿಂಗ್ ನಾನು ಯಾರೂ ಪರ್ಫೆಕ್ಟ್ ಆಗಿರಲ್ಲ. ನಾನು ಅಷ್ಟೇ ಅಷ್ಟು ಪರ್ಫೆಕ್ಟ್ ಅಲ್ಲ, ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರಲ್ಲ. ನೀವು ಮುಂದೆ ಬನ್ನಿ, ಮುಂದೆ ಸಾಧಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.